ಕೇಸ್ನ ನಿಜವಾದ ವಿಚಾರಣೆ ಆರಂಭ ಆಗಿದೆ. ಇಷ್ಟು ದಿನ ವಿಚಾರಣೆಗೆ ಕರೆದರೂ ಕೂಡ ಬರದೇ ಇದ್ದಂತಹ ಸೋಕಾಲ್ಡ್ ದೂತ ಸಮೀರ್ ಈಗ ಬೆಳ್ತಂಗಡಿ ಎಸ್ಐಟಿ ಠಾಣೆಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾನೆ. ಸೊ ಅಲ್ಲಿ ಎಸ್ಐಟಿ ಅಧಿಕಾರಿಗಳು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ದೂತ ಸಮೀರ್ ಕಂಗಾಲಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ತಾನು ಯಾಕೆ ಎಐ ವಿಡಿಯೋ ಮಾಡಿದ್ದು ಅನ್ನೋ ವಿಚಾರವಾಗಿ ಬಾಯ್ಬಿಡಿಸ್ತಾ ಇದ್ದಾರೆ ಪೊಲೀಸರು. ಷಡ್ಯಂತ್ರದಲ್ಲಿ ನಿಮ್ಮ ಪಾತ್ರ ಏನು? ಬುರ್ಡೆ ಗ್ಯಾಂಗ್ಗೂ ನಿಮಗೂ ಏನ್ ಸಂಬಂಧ? ಮಾಸ್ಕ್ಮ್ಯಾನ್ ತಿಮರೋಡಿ ಗ್ಯಾಂಗ್ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರಂತೆ ಸಮೀರ್ಗೆ ಪೊಲೀಸರು. ಇತ್ತ ಬುರ್ಡೆ ಗ್ಯಾಂಗ್ಗೆ ಇನ್ನಷ್ಟು ಢವಢವ ಹೆಚ್ಚಾಗಿದೆ. ವಕೀಲರ ಜೊತೆ ಬಂದಿದ್ದಾನೆ ಇವತ್ತು ಸಮೀರ್. 3 ವಕೀಲರ ಜೊತೆ ನೋಡಿ, ಫೈಲ್ಸ್ ಎಲ್ಲ ಹಿಡ್ಕೊಂಡು ಗಾಗಲ್ಸ್ ಹಾಕೊಂಡು ಸ್ಟೈಲ್ ಆಗಿ ಬಂದಿರೋಂಥದ್ದು ಧರ್ಮಸ್ಥಳ ಠಾಣೆಗೆ. ಯಾತಕ್ಕೆ? ಧರ್ಮಸ್ಥಳದ ವಿರುದ್ಧ ಕಾನ್ಸ್ಪಿರಸಿ ಅಂದ್ರೆ ಷಡ್ಯಂತ್ರ ರೂಪಿಸಿದ, ಸಂಚು ರೂಪಿಸಿದ ಆರೋಪದಲ್ಲಿ ವಿಚಾರಣೆಯನ್ನೇ ಎದುರಿಸೋದಕ್ಕೆ. ಲಾಯರ್ ಎಲ್ಲ ಹೇಳ್ಕೊಟ್ಟಿರ್ತಾರೆ ಅಂತ ಜನ ಮಾತಾಡ್ಕೊಳ್ತಾರೆ. ಇವರಿಗೆ ಏನೇನ್ ಹೇಳ್ಬೇಕು, ಹೆಂಗ್ ಹೇಳ್ಬೇಕು, ತಪ್ಪಿಸ್ಕೊಳಕ್ ಏನ್ ಬೇಕೋ ಅದನ್ನೆಲ್ಲ ಹೆಂಗ್ ಅಧಿಕಾರಿಗಳ ಹತ್ರ ಯಾವ್ಯಾವ ರೀತಿ ಹೇಳ್ಬೇಕು ಅಂತ ಎಲ್ಲ ಲಾಯರ್ ಹತ್ರ ಕೇಳ್ಕೊಂಡು ಬಂದಿರ್ತಾರೆ ಅಲ್ವಾ ಅಂತ ಜನ ಮಾತಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗೇನೆ ಮತ್ತೊಂದು ಕಡೆ ಅಧಿಕಾರಿಗಳು ಕೂಡ ಅಷ್ಟೇ ಚಾಣಾಕ್ಷರಿರ್ತಾರೆ. ಅವರಿಗೆ ಒಂದು ಪ್ರಕರಣದಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವ ದಕ್ಷತೆ ಇರುತ್ತೆ, ಸಮರ್ಥತೆ ಇರುತ್ತೆ. ಅವ್ರಿಗೆ ಗೊತ್ತಿರುತ್ತೆ ಹೇಗೆ ಯಾವ ವಿಚಾರಗಳನ್ನ ಬಾಯ್ ಬಿಡಿಸಬೇಕು ಅಂತ. ಈಗ ಧರ್ಮಸ್ಥಳ ಕೇಸ್ನ ನಿಜವಾದ ವಿಚಾರಣೆ ಆರಂಭ ಆಗಿದೆ. ಇಷ್ಟು ದಿನ ವಿಚಾರಣೆಗೆ ಕರೆದರೂ ಕೂಡ ಬರದೇ ಇದ್ದಂತಹ ಸೋಕಾಲ್ಡ್ ದೂತ ಸಮೀರ್ ಈಗ ಬೆಳ್ತಂಗಡಿ ಎಸ್ಐಟಿ ಠಾಣೆಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾನೆ. ಸೊ ಅಲ್ಲಿ ಎಸ್ಐಟಿ ಅಧಿಕಾರಿಗಳು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ದೂತ ಸಮೀರ್ ಕಂಗಾಲಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ತಾನು ಯಾಕೆ ಎಐ ವಿಡಿಯೋ ಮಾಡಿದ್ದು ಅನ್ನೋ ವಿಚಾರವಾಗಿ ಬಾಯ್ಬಿಡಿಸ್ತಾ ಇದ್ದಾರೆ ಪೊಲೀಸರು. ಷಡ್ಯಂತ್ರದಲ್ಲಿ ನಿಮ್ಮ ಪಾತ್ರ ಏನು? ಬುರ್ಡೆ ಗ್ಯಾಂಗ್ಗೂ ನಿಮಗೂ ಏನ್ ಸಂಬಂಧ? ಮಾಸ್ಕ್ಮ್ಯಾನ್ ತಿಮರೋಡಿ ಗ್ಯಾಂಗ್ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರಂತೆ ಸಮೀರ್ಗೆ ಪೊಲೀಸರು. ಇತ್ತ ಬುರ್ಡೆ ಗ್ಯಾಂಗ್ಗೆ ಇನ್ನಷ್ಟು ಢವಢವ ಹೆಚ್ಚಾಗಿದೆ. ವಕೀಲರ ಜೊತೆ ಬಂದಿದ್ದಾನೆ ಇವತ್ತು ಸಮೀರ್. 3 ವಕೀಲರ ಜೊತೆ ನೋಡಿ, ಫೈಲ್ಸ್ ಎಲ್ಲ ಹಿಡ್ಕೊಂಡು ಗಾಗಲ್ಸ್ ಹಾಕೊಂಡು ಸ್ಟೈಲ್ ಆಗಿ ಬಂದಿರೋಂಥದ್ದು ಧರ್ಮಸ್ಥಳ ಠಾಣೆಗೆ. ಯಾತಕ್ಕೆ? ಧರ್ಮಸ್ಥಳದ ವಿರುದ್ಧ ಕಾನ್ಸ್ಪಿರಸಿ ಅಂದ್ರೆ ಷಡ್ಯಂತ್ರ ರೂಪಿಸಿದ, ಸಂಚು ರೂಪಿಸಿದ ಆರೋಪದಲ್ಲಿ ವಿಚಾರಣೆಯನ್ನೇ ಎದುರಿಸೋದಕ್ಕೆ. ಲಾಯರ್ ಎಲ್ಲ ಹೇಳ್ಕೊಟ್ಟಿರ್ತಾರೆ ಅಂತ ಜನ ಮಾತಾಡ್ಕೊಳ್ತಾರೆ. ಇವರಿಗೆ ಏನೇನ್ ಹೇಳ್ಬೇಕು, ಹೆಂಗ್ ಹೇಳ್ಬೇಕು, ತಪ್ಪಿಸ್ಕೊಳಕ್ ಏನ್ ಬೇಕೋ ಅದನ್ನೆಲ್ಲ ಹೆಂಗ್ ಅಧಿಕಾರಿಗಳ ಹತ್ರ ಯಾವ್ಯಾವ ರೀತಿ ಹೇಳ್ಬೇಕು ಅಂತ ಎಲ್ಲ ಲಾಯರ್ ಹತ್ರ ಕೇಳ್ಕೊಂಡು ಬಂದಿರ್ತಾರೆ ಅಲ್ವಾ ಅಂತ ಜನ ಮಾತಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗೇನೆ ಮತ್ತೊಂದು ಕಡೆ ಅಧಿಕಾರಿಗಳು ಕೂಡ ಅಷ್ಟೇ ಚಾಣಾಕ್ಷರಿರ್ತಾರೆ. ಅವರಿಗೆ ಒಂದು ಪ್ರಕರಣದಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವ ದಕ್ಷತೆ ಇರುತ್ತೆ, ಸಮರ್ಥತೆ ಇರುತ್ತೆ. ಅವ್ರಿಗೆ ಗೊತ್ತಿರುತ್ತೆ ಹೇಗೆ ಯಾವ ವಿಚಾರಗಳನ್ನ ಬಾಯ್ ಬಿಡಿಸಬೇಕು ಅಂತ. ಈಗ ಧರ್ಮಸ್ಥಳ ಕೇಸ್ನ ನಿಜವಾದ ವಿಚಾರಣೆ ಆರಂಭ ಆಗಿದೆ. ಇಷ್ಟು ದಿನ ವಿಚಾರಣೆಗೆ ಕರೆದರೂ ಕೂಡ ಬರದೇ ಇದ್ದಂತಹ ಸೋಕಾಲ್ಡ್ ದೂತ ಸಮೀರ್ ಈಗ ಬೆಳ್ತಂಗಡಿ ಎಸ್ಐಟಿ ಠಾಣೆಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾನೆ. ಸೊ ಅಲ್ಲಿ ಎಸ್ಐಟಿ ಅಧಿಕಾರಿಗಳು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ದೂತ ಸಮೀರ್ ಕಂಗಾಲಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ತಾನು ಯಾಕೆ ಎಐ ವಿಡಿಯೋ ಮಾಡಿದ್ದು ಅನ್ನೋ ವಿಚಾರವಾಗಿ ಬಾಯ್ಬಿಡಿಸ್ತಾ ಇದ್ದಾರೆ ಪೊಲೀಸರು. ಷಡ್ಯಂತ್ರದಲ್ಲಿ ನಿಮ್ಮ ಪಾತ್ರ ಏನು? ಬುರ್ಡೆ ಗ್ಯಾಂಗ್ಗೂ ನಿಮಗೂ ಏನ್ ಸಂಬಂಧ? ಮಾಸ್ಕ್ಮ್ಯಾನ್ ತಿಮರೋಡಿ ಗ್ಯಾಂಗ್ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರಂತೆ ಸಮೀರ್ಗೆ ಪೊಲೀಸರು. ಇತ್ತ ಬುರ್ಡೆ ಗ್ಯಾಂಗ್ಗೆ ಇನ್ನಷ್ಟು ಢವಢವ ಹೆಚ್ಚಾಗಿದೆ. ವಕೀಲರ ಜೊತೆ ಬಂದಿದ್ದಾನೆ ಇವತ್ತು ಸಮೀರ್. 3 ವಕೀಲರ ಜೊತೆ ನೋಡಿ, ಫೈಲ್ಸ್ ಎಲ್ಲ ಹಿಡ್ಕೊಂಡು ಗಾಗಲ್ಸ್ ಹಾಕೊಂಡು ಸ್ಟೈಲ್ ಆಗಿ ಬಂದಿರೋಂಥದ್ದು ಧರ್ಮಸ್ಥಳ ಠಾಣೆಗೆ. ಯಾತಕ್ಕೆ? ಧರ್ಮಸ್ಥಳದ ವಿರುದ್ಧ ಕಾನ್ಸ್ಪಿರಸಿ ಅಂದ್ರೆ ಷಡ್ಯಂತ್ರ ರೂಪಿಸಿದ, ಸಂಚು ರೂಪಿಸಿದ ಆರೋಪದಲ್ಲಿ ವಿಚಾರಣೆಯನ್ನೇ ಎದುರಿಸೋದಕ್ಕೆ. ಲಾಯರ್ ಎಲ್ಲ ಹೇಳ್ಕೊಟ್ಟಿರ್ತಾರೆ ಅಂತ ಜನ ಮಾತಾಡ್ಕೊಳ್ತಾರೆ. ಇವರಿಗೆ ಏನೇನ್ ಹೇಳ್ಬೇಕು, ಹೆಂಗ್ ಹೇಳ್ಬೇಕು, ತಪ್ಪಿಸ್ಕೊಳಕ್ ಏನ್ ಬೇಕೋ ಅದನ್ನೆಲ್ಲ ಹೆಂಗ್ ಅಧಿಕಾರಿಗಳ ಹತ್ರ ಯಾವ್ಯಾವ ರೀತಿ ಹೇಳ್ಬೇಕು ಅಂತ ಎಲ್ಲ ಲಾಯರ್ ಹತ್ರ ಕೇಳ್ಕೊಂಡು ಬಂದಿರ್ತಾರೆ ಅಲ್ವಾ ಅಂತ ಜನ ಮಾತಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗೇನೆ ಮತ್ತೊಂದು ಕಡೆ ಅಧಿಕಾರಿಗಳು ಕೂಡ ಅಷ್ಟೇ ಚಾಣಾಕ್ಷರಿರ್ತಾರೆ. ಅವರಿಗೆ ಒಂದು ಪ್ರಕರಣದಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವ ದಕ್ಷತೆ ಇರುತ್ತೆ, ಸಮರ್ಥತೆ ಇರುತ್ತೆ. ಅವ್ರಿಗೆ ಗೊತ್ತಿರುತ್ತೆ ಹೇಗೆ ಯಾವ ವಿಚಾರಗಳನ್ನ ಬಾಯ್ ಬಿಡಿಸಬೇಕು ಅಂತ. ಈಗ ಧರ್ಮಸ್ಥಳ ಕೇಸ್ನ ನಿಜವಾದ ವಿಚಾರಣೆ ಆರಂಭ ಆಗಿದೆ.
ಇಷ್ಟು ದಿನ ವಿಚಾರಣೆಗೆ ಕರೆದ್ರೂ ಕೂಡ ಬರದೇ ಇದ್ದಂತಹ ಸೋ ಕಾಲ್ಡ್ ದೂತ ಸಮೀರ್ ಈಗ ಬೆಳ್ತಂಗಡಿ ಎಸ್ಐಟಿ ಠಾಣೆಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾನೆ. ಸೊ ಅಲ್ಲಿ ಎಸ್ಐಟಿ ಅಧಿಕಾರಿಗಳು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ದೂತ ಸಮೀರ್ ಕಂಗಾಲಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ತಾನು ಯಾಕೆ ಎಐ ವಿಡಿಯೋ ಮಾಡಿದ್ದು ಅನ್ನೋ ವಿಚಾರವಾಗಿ ಬಾಯ್ ಬಿಡಿಸ್ತಾ ಇದ್ದಾರೆ ಪೊಲೀಸರು. ಷಡ್ಯಂತ್ರದಲ್ಲಿ ನಿಮ್ಮ ಪಾತ್ರ ಏನು? ಬುರ್ಡೆ ಗ್ಯಾಂಗ್ಗೂ ನಿಮಗೂ ಏನ್ ಸಂಬಂಧ? ಮಾಸ್ಕ್ಮ್ಯಾನ್ ತಿಮರೋಡಿ ಗ್ಯಾಂಗ್ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರಂತೆ ಸಮೀರ್ಗೆ ಪೊಲೀಸರು. ಇತ್ತ ಬುರ್ಡೆ ಗ್ಯಾಂಗ್ಗೆ ಇನ್ನಷ್ಟು ಢವಢವ ಹೆಚ್ಚಾಗಿದೆ. ವಕೀಲರ ಜೊತೆ ಬಂದಿದ್ದಾನೆ ಇವತ್ತು ಸಮೀರ್. 3 ವಕೀಲರ ಜೊತೆ ನೋಡಿ ಫೈಲ್ಸ್ ಎಲ್ಲ ಹಿಡ್ಕೊಂಡು ಗಾಗಲ್ಸ್ ಹಾಕೊಂಡು ಸ್ಟೈಲ್ ಆಗಿ ಬಂದಿರೋಂಥದ್ದು ಧರ್ಮಸ್ಥಳ ಠಾಣೆಗೆ. ಯಾತಕ್ಕೆ? ಧರ್ಮಸ್ಥಳದ ವಿರುದ್ಧ ಕಾನ್ಸ್ಪಿರಸಿ ಅಂದ್ರೆ ಷಡ್ಯಂತ್ರ ರೂಪಿಸಿದ, ಸಂಚು ರೂಪಿಸಿದ ಆರೋಪದಲ್ಲಿ ವಿಚಾರಣೆಯನ್ನೇ ಎದುರಿಸೋದಕ್ಕೆ. ಲಾಯರ್ ಎಲ್ಲ ಹೇಳ್ಕೊಟ್ಟಿರ್ತಾರೆ ಅಂತ ಜನ ಮಾತಾಡ್ಕೊಳ್ತಾರೆ. ಇವರಿಗೆ ಏನೇನ್ ಹೇಳ್ಬೇಕು, ಹೆಂಗ್ ಹೇಳ್ಬೇಕು, ತಪ್ಪಿಸ್ಕೊಳಕ್ ಏನ್ ಬೇಕೋ ಅದನ್ನೆಲ್ಲ ಹೆಂಗ್ ಅಧಿಕಾರಿಗಳ ಹತ್ರ ಯಾವ್ಯಾವ ರೀತಿ ಹೇಳ್ಬೇಕು ಅಂತ ಎಲ್ಲ ಲಾಯರ್ ಹತ್ರ ಕೇಳ್ಕೊಂಡು ಬಂದಿರ್ತಾರೆ ಅಲ್ವಾ ಅಂತ ಜನ ಮಾತಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗೇನೆ ಮತ್ತೊಂದು ಕಡೆ ಅಧಿಕಾರಿಗಳು ಕೂಡ ಅಷ್ಟೇ ಚಾಣಾಕ್ಷರಿರ್ತಾರೆ. ಅವರಿಗೆ ಒಂದು ಪ್ರಕರಣದಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವ ದಕ್ಷತೆ ಇರುತ್ತೆ, ಸಮರ್ಥತೆ ಇರುತ್ತೆ. ಅವ್ರಿಗೆ ಗೊತ್ತಿರುತ್ತೆ ಹೇಗೆ ಯಾವ ವಿಚಾರಗಳನ್ನ ಬಾಯ್ ಬಿಡಿಸಬೇಕು ಅಂತ. ಈಗ ಧರ್ಮಸ್ಥಳ ಕೇಸ್ನ ನಿಜವಾದ ವಿಚಾರಣೆ ಆರಂಭ ಆಗಿದೆ. ಇಷ್ಟು ದಿನ ವಿಚಾರಣೆಗೆ ಕರೆದ್ರೂ ಕೂಡ ಬರದೇ ಇದ್ದಂತಹ ಸೋ ಕಾಲ್ಡ್ ದೂತ ಸಮೀರ್ ಈಗ ಬೆಳ್ತಂಗಡಿ ಎಸ್ಐಟಿ ಠಾಣೆಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾನೆ. ಸೊ ಅಲ್ಲಿ ಎಸ್ಐಟಿ ಅಧಿಕಾರಿಗಳು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ದೂತ ಸಮೀರ್ ಕಂಗಾಲಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ತಾನು ಯಾಕೆ ಎಐ ವಿಡಿಯೋ ಮಾಡಿದ್ದು ಅನ್ನೋ ವಿಚಾರವಾಗಿ ಬಾಯ್ ಬಿಡಿಸ್ತಾ ಇದ್ದಾರೆ ಪೊಲೀಸರು. ಷಡ್ಯಂತ್ರದಲ್ಲಿ ನಿಮ್ಮ ಪಾತ್ರ ಏನು? ಬುರ್ಡೆ ಗ್ಯಾಂಗ್ಗೂ ನಿಮಗೂ ಏನ್ ಸಂಬಂಧ? ಮಾಸ್ಕ್ಮ್ಯಾನ್ ತಿಮರೋಡಿ ಗ್ಯಾಂಗ್ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರಂತೆ ಸಮೀರ್ಗೆ ಪೊಲೀಸರು. ಇತ್ತ ಬುರ್ಡೆ ಗ್ಯಾಂಗ್ಗೆ ಇನ್ನಷ್ಟು ಢವಢವ ಹೆಚ್ಚಾಗಿದೆ. ವಕೀಲರ ಜೊತೆ ಬಂದಿದ್ದಾನೆ ಇವತ್ತು ಸಮೀರ್. 3 ವಕೀಲರ ಜೊತೆ ನೋಡಿ ಫೈಲ್ಸ್ ಎಲ್ಲ ಹಿಡ್ಕೊಂಡು ಗಾಗಲ್ಸ್ ಹಾಕೊಂಡು ಸ್ಟೈಲ್ ಆಗಿ ಬಂದಿರೋಂಥದ್ದು ಧರ್ಮಸ್ಥಳ ಠಾಣೆಗೆ. ಯಾತಕ್ಕೆ? ಧರ್ಮಸ್ಥಳದ ವಿರುದ್ಧ ಕಾನ್ಸ್ಪಿರಸಿ ಅಂದ್ರೆ ಷಡ್ಯಂತ್ರ ರೂಪಿಸಿದ, ಸಂಚು ರೂಪಿಸಿದ ಆರೋಪದಲ್ಲಿ ವಿಚಾರಣೆಯನ್ನೇ ಎದುರಿಸೋದಕ್ಕೆ. ಲಾಯರ್ ಎಲ್ಲ ಹೇಳ್ಕೊಟ್ಟಿರ್ತಾರೆ ಅಂತ ಜನ ಮಾತಾಡ್ಕೊಳ್ತಾರೆ. ಇವರಿಗೆ ಏನೇನ್ ಹೇಳ್ಬೇಕು, ಹೆಂಗ್ ಹೇಳ್ಬೇಕು, ತಪ್ಪಿಸ್ಕೊಳಕ್ ಏನ್ ಬೇಕೋ ಅದನ್ನೆಲ್ಲ ಹೆಂಗ್ ಅಧಿಕಾರಿಗಳ ಹತ್ರ ಯಾವ್ಯಾವ ರೀತಿ ಹೇಳ್ಬೇಕು ಅಂತ ಎಲ್ಲ ಲಾಯರ್ ಹತ್ರ ಕೇಳ್ಕೊಂಡು ಬಂದಿರ್ತಾರೆ ಅಲ್ವಾ ಅಂತ ಜನ ಮಾತಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗೇನೆ ಮತ್ತೊಂದು ಕಡೆ ಅಧಿಕಾರಿಗಳು ಕೂಡ ಅಷ್ಟೇ ಚಾಣಾಕ್ಷರಿರ್ತಾರೆ. ಅವರಿಗೆ ಒಂದು ಪ್ರಕರಣದಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವ ದಕ್ಷತೆ ಇರುತ್ತೆ, ಸಮರ್ಥತೆ ಇರುತ್ತೆ. ಅವ್ರಿಗೆ ಗೊತ್ತಿರುತ್ತೆ ಹೇಗೆ ಯಾವ ವಿಚಾರಗಳನ್ನ ಬಾಯ್ ಬಿಡಿಸಬೇಕು ಅಂತ.